ಶ್ರೀಯುತ BR ಪೈ ಅವರಿಗೆ ನಮಸ್ತಾ. ನನ್ನೆಲ್ಲ ಯೋಗ ಬಂಧುಗಳಿಗೆ ಹೃದಯಪೂರ್ವಕವಾದಂತ ನಮನವನ್ನು ಸಲ್ಲಿಸ್ತಾ ಈ ಒಂದು ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ದಿವಸದ ಒಂದು ಕಾರ್ಯಕ್ರಮ ದ ಹೌ ಪ್ರಾಣಾಯಾಮ ಹೆಲ್ಪ್ಸ್ ಟು ಇಂಪ್ರೂವ್ ದ ಕ್ವಾಲಿಟಿ ಅಂಡ್ ಸ್ಪ್ಯಾನ್ ಆಫ್ ಲೈಫ್ ಅಂತ. ಜೀವನದ ಒಂದು ಗುಣಮಟ್ಟ ಮತ್ತೆ ಜೀವಿತದ ಅವಧಿ ಹೇಗೆ ಪ್ರಾಣಾಯಾಮದಿಂದ ಮುಂದುವರಿಸಲಿಕ್ಕೆ ಸಾಧ್ಯ, ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನ ನಾವು ಚರ್ಚೆ ಮಾಡಲಿಕ್ಕೆ ಇಲ್ಲಿ ಸೇರಿದ್ದೀವಿ. ಹಾಗಾಗಿ ಈಗ ಒಂದು ಶಂಖನಾದ ಘಂಟನಾದದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ವಿ. ಎಲ್ಲ ನೇರವಾಗಿ ಕುಳಿತುಕೊಳ್ಳಿ, ಅಲ್ಲಲ್ಲಿ ಎಲ್ಲೆಲ್ಲಿ ಕೂತಿದ್ರೆ ಅಲ್ಲ ಆರಾಮಾಗಿ ಕೂತ್ಕೊಳ್ಳಿ. ಈ ಒಂದು ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಅಭ್ಯಾಸ, ಪ್ರಾಣಾಯಾಮದ ಅಭ್ಯಾಸನೂ ಸಹ ಇರುತ್ತೆ. ಇದು ಮೊದಲು ನಮ್ಮ ಮನಸ್ಸನ್ನು ಸಿದ್ಧ ಮಾಡಿಕೊಳ್ಳುವಂತ ಒಂದು ಪ್ರಾಕ್ಟೀಸ್. ಜಸ್ಟ್ ಜೆಂಟಲಿ ಕ್ಲೋಸ್ ಯುವರ್ ಐಸ್, have long 2-3 breaths. Let us hear the Shankhanada. Feel the stillness of the mind. ಮನಸ್ಸಿನ ಸ್ಥಿರತೆಯನ್ನು ಗಮನಿಸಿ. ನಮಸ್ಕಾರ. ಓಂ ಪ್ರಾಣಸ್ಯೇದಂ ವಶೇ ಸರ್ವಂ ತ್ರಿದಿದೇಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿದೇಹಿನ ಇತಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. Enjoying this wonderful state of mind, slowly and gently open your eyes. ನಿಧಾನವಾಗಿ ಕಣ್ಣನ್ನು ಬಿಡೋಣ. PPT ಶೇರ್ ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ? ವೆಂಕಟೇಶ್ ಜಿ, PPT ಶೇರ್ ಮಾಡ್ಲಿಕ್ಕೆ ಆಗಿದೆ? ಆಗುತ್ತೆ, ಮಾಡಿ ಸರ್. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಸರ್. ಕಾಣಿಸ್ತಾ ಡಬಲ್ ಆಗಿದೆಯಾ? ಕಾಣುತ್ತೆ? ಏನಿಲ್ಲ, ಕಾಣಿಸ್ತಾ ಇದೆ. ಇಲ್ಲ, ಕ್ಲಿಯರ್ ಇದೆ ಸರ್. ಈಗ ಶೇರಿಂಗ್ ಹೋಯ್ತು, ಶೇರಿಂಗ್ ಕಾಣ್ತಾ ಇಲ್ಲ.
ಹೋಯ್ತು ಈಗ ಮತ್ತೆ. ಬಂದೆ. ಕಾಣಿಸ್ತಾ ಇದೆಯಲ್ಲ? ಇಲ್ಲ ಕಾಣಿಸ್ತಾ ಇಲ್ಲ. ಬಿಪಿ ಮೂರ್ತಿಗಳ ಸ್ಲೈಡ್ಸ್ ಕಾಣಿಸ್ತಾ ಇದೆಯಾ? ಇಲ್ಲ ಸರ್, ಇಲ್ಲ ಕಾಣಿಸ್ತಾ ಇಲ್ಲ ಸರ್, ಕಾಣಿಸ್ತಾ ಇಲ್ಲ. ಬ್ಲಾಂಕ್ ಇದೆ ಸರ್, ಕಾಣಿಸ್ತಾ ಇಲ್ಲ. ಒಂದು ನಿಮಿಷ. ಕಾಣಿಸ್ತಾ ಇಲ್ಲ. ಈಗ ಕಾಣಿಸ್ತಾ ಇದೆ. ಎಸ್, ಈಗ ಬರ್ತಾ ಇದೆ. Right. Okay, sir. We are welcome you all from our Mysore Vivekananda Yoga Education and Research Institution. It is located in Vijayanagar, second stage. We are running different yoga sessions and also diploma, post-graduation diploma, yoga therapy and other yoga teachers training programs. Today, let us discuss about the effect of pranayama on quality and span of life. ಈಗಾಗಲೇ ನಾವು ಪ್ರಾರ್ಥನೆ ಮಾಡಿದೀವಿ ಆಲ್ರೆಡಿ, ಪ್ರಾಣಾಯಾಮ ಪ್ರೇಯರ್ ಅಂಡ್ ಆಲ್ಸೋ ದ ಮೀನಿಂಗ್. ಈಗ ಪ್ರಾಣಾಯಾಮ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಪ್ರಾಣಾಯಾಮ? ಪ್ರಾಣ ಮತ್ತೆ ಆಯಾಮ ಅನ್ನುವಂಥ ಎರಡು ವರ್ಗೀಕರಣ ಅನ್ನುವಂಥ ವಿಚಾರವನ್ನ ನಾವು ಕಾಣ್ತೀವಿ. ಪ್ರಾಣ ಇಸ್ ನಥಿಂಗ್ ಬಟ್ ದ ವೈಟಲ್ ಫೋರ್ಸ್, ದಟ್ ಇಸ್ ದ ಬೇಸಿಕ್ ಫೈಬ್ರಿಕ್ ಆಫ್ ಅವರ್ ದ ಹೋಲ್ ಕ್ರಿಯೇಷನ್. That ayama, it's a control, it's an expansion or extension or unrestricted flow. That's why pranayama, it is a systematic management of our breath. That's why pranayama is nothing but that is a systematic management of our breath or practice of our breathing practice. ಕ್ರಮಬದ್ಧ ಉಸಿರಾಟದ ಒಂದು ಅಭ್ಯಾಸವನ್ನ ಪ್ರಾಣಾಯಾಮ ಅಂತ ಬಹಳ ಸರಳವಾಗಿ ಕರೀಬಹುದು. ಈ ಒಂದು ಪ್ರಾಣಾಯಾಮದ ಅಭ್ಯಾಸದಲ್ಲಿ ನಾವು ಬಹಳ ಮುಖ್ಯವಾಗಿ ಪೂರಕ, ರೇಚಕ ಮತ್ತು ಕುಂಭಕ ಅನ್ನುವಂಥ ವಿಚಾರವನ್ನ ಕಾಣ್ತೀವಿ. ಈ ಪೂರಕ, ರೇಚಕ, ಕುಂಭಕ ಅನ್ನುವಂಥದ್ದು, ದ ಇನಲೇಷನ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಪೂರಕ, ಎಕ್ಸಲೇಷನ್ ಪ್ರಾಸೆಸ್ ಇಸ್ ಕಾಲ್ಡ್ ರೇಚಕ, ಅಂಡ್ ಹೋಲ್ಡಿಂಗ್ ಆಫ್ ದ ಬ್ರೆತ್ ಕುಂಭಕ. Again kumbhaka, it is the antar kumbhaka, bahi kumbhaka and keval kumbhaka. 3 types are there. With the help of the pranayama, we are going to get the lot of benefits. With that benefit only, we are going to increase our quality of life. With that quality of life, definitely once we have increase the quality in our life, means we are calling as a body in a 5 sheath: annamaya kosha, pranamaya kosha, manomaya kosha, vijnanamaya kosha and anandamaya kosha. With all 5 layers, if you have the quality, then automatically the span of life is going to increase. That's why the span of life is depend upon the quality of life. Quality of life depend upon the how we are going to breathe. That's why in the modern lifestyle, the practice of pranayama is one of the very, very essential practice. Then what is that pranayama? Pranayama, it comes under the Ashtanga Yoga. We have the one ancient science called yoga. Yoga, that nothing but the union of body, mind and the spirit. For that, our ancestors followed the different methodology. With that, under the different paths, Karma Yoga, Bhakti Yoga, Jnana Yoga and Raja Yoga, we are under this Raja Yoga stream. Raja Yoga is nothing but the controlling over the mind. ನಮ್ಮ ಮನಸ್ಸಿನ ಮೇಲೆ ನಾವು ಪಡೆಯುವಂತ ಒಂದು ನಿಯಂತ್ರಣವೇ ಈ ಒಂದು ಪ್ರಾಣಾಯಾಮ, ಈ ಒಂದು ರಾಜಯೋಗದ ಅಭ್ಯಾಸ ಕ್ರಮ. ಅಂಡರ್ ದ ರಾಜಯೋಗ, ಅಕಾರ್ಡಿಂಗ್ ಟು ಅವರ್ ಮಹರ್ಷಿ ಪತಂಜಲಿ, 4 classifications are there: Samadhi Pada, Sadhana Pada, Vibhuti Pada and Kaivala Pada. With that, he mentioned for the sadhana 8 different steps called Ashtanga Yoga that consist of 196 aphorisms or sutras. Yama Niyama Asana Pranayama Pratyahara Dharana Dhyana Samadhayo Ashtavangani. With that 8 steps methodology, this is the pranayama, the 4th step. Why that 4th step? First we have to follow this Yama Niyama, what not to do, what to do. With that pillars only we have to go for the physical fitness, means the practice of asana. Only after the practice of asana we are able to improve our lung volume and also the strength of the respiratory system. With that we are going to practice the pranayama. Okay. Again, pranayama, we have the several methods of pranayama. One is called Hatha Yoga method, another is called as Vasishtha method.
In Hatha Yoga method, we are using the Kumbhaka. Kumbhaka is not advised for the beginners. Only we are going to advise or to go for the practice for the beginners is the Vasishtha Paddhati. Without holding up the breath, we are going to stretch our breath. That methodology. Here, whatever the methodology, in the beginning, we have to go in the simple to complex, and also we have to learn this practice with the proper guru. Okay, with the entire practice of pranayama definitely helps to improve a lot of qualities in our life. The benefit, if you go to the benefits, it helps to calm down our mind, it helps to de-stress, it helps to oxygenate the bloodstream, it helps to balance the brain, it helps to improve the lungs capacity, it helps to revitalize our system, it helps to balance our emotions, it helps to increase our concentration, it also helps to decrease the stress, it improves the sleep quality, it improves the mindfulness, the quality of mindfulness, it reduces the high blood pressure, it improves the automatically lung function, and helps it enhance the cognitive performance. With all this, how it happens, how it is possible with this practice of ancient science called pranayama, that we have to discuss. For this practice, we have some specific methodology is there. We are every second we are breathing. Breathing is the process of inhalation and exhalation. ಉಸಿರಾಟದ ಪ್ರಕ್ರಿಯೆನಲ್ಲೇ ನಾವು ಉಸಿರು ತೆಗೆದುಕೊಳ್ತೀವಿ ಬಿಡ್ತೀವಿ, ಅದು ತನಕ್ ತಾನೇ ನಡೀತದೆ. ದಟ್ ವಿ ಕಾಲ್ ಇಸ್ ಅನೈಚ್ಛಿಕ ಕ್ರಿಯೆ. ದಟ್ ಇಸ್ ದ ವಿಥೌಟ್ ಅವರ್ ಕಂಟ್ರೋಲ್ ಇಟ್ ಹ್ಯಾಪನ್ಸ್. ಬಟ್ ಪ್ರಾಣಾಯಾಮ ಇಟ್ ಇಸ್ ಎ ವಾಲಂಟರಿ ಪ್ರಾಕ್ಟೀಸ್. For that, we have to follow some specification, or we have to follow some traditional rules. Pranayama always have to practice in a non-dusty and clean environment. Pranayama practice every time looks like a physical, but it is more of our internal practice. Always try to practice in a silent place where the external disturbance should be less. Here, once you go for the pranayama, there Hatha Yoga refers, or we have the methodology, that is the proper proportion of the breathing. That we have the two methodology, Samavritti pranayama, Vishamavritti pranayama. In Samavritti pranayama, the ratio is always equal. Inhalation ratio and exhalation ratio is same. If you go for the 5 seconds inhalation and if you go for the 5-second exhalation, that is the Samavritti. The same in the Hatha Yoga, inhalation 5 seconds, internal holding of the breath 5 seconds, exhalation 5 seconds, and Bahya Kumbhaka means external holding of the breath 5 seconds. That becomes 20 seconds. Means that is also Samavritti pranayama. If you go for the little bit higher level, we go for the Vishamavritti pranayama also. There Vishamavritti pranayama, the ratio is different. But always you go the ratio according to your convenience. It should be comfort to your practice. ಯಾವಾಗಲೂ ಅಭ್ಯಾಸ ಮಾಡಬೇಕಾದ್ರೆ ಯಾವುದೋ ಒಂದು ಹಂತದಲ್ಲಿ ನಿಮ್ಗೆ ಆ ರೇಷಿಯೋ ಸೆಟ್ ಆಗುತ್ತೆ. ಆ ಸೆಟ್ ಆಗೋವರೆಗೆ ನಿಮ್ಗೆ ಆ ರೇಷಿಯೋನಲ್ಲಿ ಪ್ರಾರಂಭದಲ್ಲಿ ಸಮವೃತ್ತಿ ತೆಗೆದುಕೊಂಡು ಆಮೇಲೆ ವಿಷಮವೃತ್ತಿ ಅಂದ್ರೆ ಇಫ್ ಯು ಗೋ ಫಾರ್ ದ ಡಿಫರೆಂಟ್ ರೇಷಿಯೋಸ್, ಆಲ್ವೇಸ್ ಗೋ ಫ್ರಮ್ ದ ಸಿಂಪಲ್ ಟು ಕಾಂಪ್ಲೆಕ್ಸ್ ಪ್ರಾಕ್ಟೀಸ್. ದಟ್ಸ್ ವೈ ದಟ್ ಶುಡ್ ನಾಟ್ ಬಿ ಡಿಸ್ಟರ್ಬ್ the comfortness. It leads to the suffocation, means there is no meaning to practice. That's why always go with the comfortable practice. That's why the ratio should be proper according to the individual capacity. When you feel comfortable, hold. Always don't hesitate to take one step back. For example, if you are not able to hold the breath 5 seconds or 7 seconds or 10 seconds, try to go for that holding method. But if it is not possible, you can go again previous step and practice, and again go for the higher step. That's why always go for the simple to complex. Always in the beginning, the pranayama, definitely it feels of the dizziness or sleepiness. It is quite common. But once you go for the progress in the practice, definitely it helps to remove more of carbon dioxide.
It detoxes the body and it improves the what we call the bloodstream. In the bloodstream, if you have more carbon dioxide, it leads to the laziness. That's why it helps to remove the toxins from the body. It helps to activate ourselves. It helps to improve the quality of the function of our system. That's why pranayama is nothing but it is a science of cleansing, balancing, and gaining controlling over our prana. That's why pranasya ayamaha iti pranayamaha means always we have to go with the proper utilization of the prana. Then what do you mean by prana? That we have to understand. According to our Maharshi Patanjali, tasmin sati shwasa prashwasa yorgati vichedaha pranayamaha. There he is telling about the speed of our breathing ability. If you are able to control or manage over our inhalation exhalation process, that process is called as pranayama. That's why it is a systematic breathing technique. Here, inhalation puraka, exhalation rechaka, on stoppage of breath is called as a kumbhaka. Already told, internal, external, and automatic suspension of the breath is there. Here, lot of breathing techniques are there in the Hatha Yoga and Vasishtha Paddhati. Always we have to use the kumbhaka method in the Hatha Yoga method, and Vasishtha method, no kumbhaka, no holding of the breath. And we have to use the bandhas in the Hatha Yoga method. No need of using of the bandhas in the Vasishtha method. Always you have to go with the guidance of proper guru. And also need extra care while go for the Kumbhaka Sahita Pranayama. Kumbhaka Rahita Pranayama, there is no much danger. It is a very safe method. What we call the Vasishtha system of method. Always, if you go to the practice of pranayama, it helps to clean our nadis. We have the 72,000 nadis in the body. Main nadis are Ida Pingala and Sushumna nadis. With the practice of this pranayama, it helps to clean the energy flow paths, and it increases our inner energy, and it leads to the kaivalya, means the self-realization state. That's why pranayama is one of the beautiful practice. It is not only bring the energy to the system, it directly controls our mind. Once you have the control of our mind, getting the calmness of the mind, that is the ultimate goal of the yoga, is to calm down the mind. That's why this is the main and fundamental practice to gain the, what we call the sakshatkar. That's why this is the one of the finest practice to improve the quality as well as the span. In the prana, we have the pancha pranas, prana, apana, samana, udana, vyana, and upapranas, naga, kurma, krikara, devadatta, and dhananjaya. With this, we have the specific areas that function. Prana refers to that seat is especially the thoracic area or the heart. Now it controls of the breathing, seeing, smelling, thinking, heartbeat, everything. Then apana, it is in the anus. It governs the excretory functions. It is always for the peristaltic movement. Excreta, you have to remove the thing, urination, semen, everything with the using of this apana vayu. Then samana, it is always with the navel region. It balances our prana, apana, governs. Means always it helps to increase our function of our liver, pancreas, stomach, and other system secretions. That means it increases the digestive functions. And udana, it is in the throat. It goes on the throat. That is the bleaching, hiccups, vomiting, and also take away prana at the time of the death. That is the udana vayu. Then vyana, all over the body. It governs the sense of touch. Then blood circulation, controls all movements and coordination. These are all the functions of different pranas. This classification based on the area in which prana functions.
ಈ ಒಂದು ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಅನ್ನುವಂಥದ್ದು ತಂದೆ ಆದಂತ ನಿರ್ದಿಷ್ಟವಾದಂತ ಕಾರ್ಯಗಳನ್ನ ಮಾಡುತ್ತೆ. ಆ ಕಾರ್ಯಗಳನ್ನ ಮಾಡೋದ್ರಿಂದ ಆ ನಿರ್ದಿಷ್ಟವಾದಂತ ಫಂಕ್ಷನ್ಸ್ ಪರ್ಫೆಕ್ಟ್ ಆಗಿ ಇರುತ್ತೆ. ಹಾಗಾಗಿ ನಾವು ಪ್ರಾಣಾಯಾಮ ಮಾಡ್ಬೇಕಾದ್ರೆ ನಮ್ಮ ಸರೌಂಡಿಂಗ್ಸ್ ಹೇಗಿದೆ, ನಮ್ಮ ಕ್ಲಾತ್ ಹೇಗಿದೆ, ಪಾಸ್ಚರ್ ಹೇಗಿರ್ಬೇಕು, ಸಿಟಿಂಗ್ ಪೊಸಿಷನ್ ಏನಿರ್ಬೇಕು, ಯಾವ ರೀತಿ ಆಹಾರ ತೆಗೆದುಕೊಳ್ಬೇಕು, ಸಮಯ ಹೇಗಿರ್ಬೇಕು, ನಮ್ಮ ಆಟಿಟ್ಯೂಡ್ ಹೇಗಿರ್ಬೇಕು, ಪ್ರಿಕಾಷನ್ಸ್ ಏನ್ ತಗೋಬೇಕು, ಇದೆಲ್ಲ ನೋಡ್ಕೊಂಡು ನಾವು ಪ್ರಾಣಾಯಾಮದ ಅಭ್ಯಾಸ ಮಾಡಿದ್ರೆ ಆಗ ನಾವು ಯು ಆರ್ ಏಬಲ್ ಟು have a gain of the control over our prana. Then once it absorbs the vital oxygen, the exchange of gas is the very important process. Respiration process nalle ee ಒಂದು ನಾವು ಗಾಳಿಯನ್ನು ಒಳಗೆ ತೆಗೆದುಕೊಳ್ಳಿ, ಹೊರಗಡೆ ಇದ್ದಾಗ we call it air, ಗಾಳಿ ಅಂತ ಕರಿತೀವಿ. ಅದು ವೇಗವಾಗಿ ಬೀಸ್ತಿದ್ರೆ ಅದು ಬಿರುಗಾಳಿ ಅಂತ ಕರಿತೀವಿ, ಇನ್ನೂ ಜೋರಾಗಿದ್ರೆ ಚಂಡಮಾರುತ ಅಂತ ಕರಿತೀವಿ. ಆದ್ರೆ ಅದೇ ಗಾಳಿ ನಮ್ಮ ಮೂಗಿನ ಮೂಲಕ ಒಳಗಡೆ ಹೋದಾಗ ಅದನ್ನ ನಾವೇನಂತ ಕರಿತೀವಿ, ಉಸಿರಾಟ, ಬ್ರೀತಿಂಗ್ ಅಂತ ಕರಿತೀವಿ. ಆ ಬ್ರೀತಿಂಗ್ ಒಳಗಡೆ ಹೋದಾಗ ಆ ಒಂದು ಆಲಿಯೋಲೈಸ್ ಒಳಗಡೆ ಹೋದಾಗ ಅಲ್ಲಿ ಆ ಒಂದು ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಆಗುತ್ತೆ. ಆ ಒಂದು ಏನು ಇಂಪ್ಯೂರ್ ಇದಿರುತ್ತೆ, ಪ್ಯೂರ್ ಇದನ್ನ ಆಕ್ಸಿಜನ್ ಅನ್ನ ನಮ್ಮ ಬಾಡಿ ಅದನ್ನ ರಿಸೀವ್ ಮಾಡ್ಕೊಳ್ಳುತ್ತೆ, ಕಾರ್ಬನ್ ಡೈಆಕ್ಸೈಡ್ ನಲ್ಲಿ ಬಿಟ್ಕೊಡುತ್ತೆ. ದಟ್ ಇಸ್ ಎಕ್ಸ್ಚೇಂಜ್ ಆಫ್ ಗ್ಯಾಸ್. ಈ ಪ್ರಾಸೆಸ್ಗೆ ಈ ಪ್ರಾಣಾಯಾಮ ತುಂಬಾ ಹೆಲ್ಪ್ ಆಗುತ್ತೆ. ಯಾವಾಗ ನಮ್ಮ ಆಕ್ಸಿಜನ್ ಲೆವೆಲ್, ಒನ್ಸ್ ವಿ ಇನ್ಕ್ರೀಸ್ ದ ಲೆವೆಲ್ ಆಫ್ ಆಕ್ಸಿಜನ್ ಇನ್ ದ ಬ್ಲಡ್ ಫ್ಲೋ, automatically the quality of the function of each and every unit, ultimate unit of the body is the cells. A cellular level nalli a quality increase aitu andre automatically namage disorders kammi agutte. Mainly namage mental peacefulness sigutte. Mentally yavag peacefulness irutte aga namage enagutte direction to the different units proper ಆಗಿರುತ್ತೆ. ಆಗ ನಮ್ಗೆ ಏನಾಗುತ್ತೆ, ಕಾಮ್ ಆಗಿ ಆ ಒಂದು ಫಂಕ್ಷನ್ ನಡೆಯಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಅದು ಏನ್ ಮಾಡುತ್ತೆ, ನಮ್ಮ ಒಂದು ಬಾಡಿನಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್ ನ ನಾವು ಈ ಒಂದು ಉಸಿರಾಟದ ಮೂಲಕ ಅಂದ್ರೆ ಥ್ರೂ ದ ಬ್ರೀತ್ ಔಟ್ ನಾವು 61.8034% ನಾವು ಹೊರಗಡೆ ಹಾಕ್ತಿವಿ. ಹ್ಯೂಮನ್ ಬಾಡಿಯಿಂದ ಉಸಿರಾಟದ ಮೂಲಕನೇ ಹಾಕ್ತಿವಿ. ಆ ಒಂದು ಏನ್ ನಮಗೆ ಟಾಕ್ಸಿನ್ಸ್ ಅಂತ ಏನ್ ಕರಿತೀವಿ, ಆ ಟಾಕ್ಸಿನ್ಸ್ ಅನ್ನು 61 ಪಾಯಿಂಟ್ಸ್ ನಮ್ಮ ಆಲ್ಮೋಸ್ಟ್ 62% ನಾವು ಹೊರಗಡೆ ಹಾಕ್ತಿವಿ. ಹಾಗಾಗಿ ಈ ಒಂದು ರೆಸ್ಪಿರೇಷನ್ ಇದ್ರಲ್ಲಿ ನಾವು ಒಂದು ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಈ ಪ್ರೈಮ್ ಆಬ್ಜೆಕ್ಟಿವ್ ಏನು, ನಮ್ಗೆ ಪ್ರಾಪರ್ ಆಗಿ ಸಿಸ್ಟಮ್ ರೆಸ್ಟ್ ಸಿಗಬೇಕು, ಸರಿಯಾದ ರೀತಿ ಡೈಜೆಷನ್ ಆಗ್ಬೇಕು, ಮತ್ತೆ ನಮ್ಮ ಎನರ್ಜಿ ಏನು ರಿಲೀಸ್ ಆಗುತ್ತೆ ಅದನ್ನ ನಾವು ಯೂಟಿಲೈಸ್ ಪ್ರಾಪರ್ ಆಗಿ ಮಾಡ್ಕೋಬೇಕು. ಇದು ಆದ್ರೆ ಮಾತ್ರ ನಮ್ಗೆ ನಮ್ಮಲ್ಲಿ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಆ ಕ್ವಾಲಿಟಿ ಯಾವಾಗ ಇಂಪ್ರೂವ್ ಆಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಮ ಜೀವಿತದ ಅವಧಿ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಲ್ಲ? ಯಾವುದೇ ಒಂದು ಸಿಸ್ಟಮ್ ಅದು ಸರಿಯಾದ ರೀತಿಗೆ ನಾವು ಮೇಂಟೆನೆನ್ಸ್ ಮಾಡ್ಕೊಂಡು ಹೋದ್ರೆ, ಒಂದು ವೆಹಿಕಲ್ ಆಗ್ಲಿ ಅಥವಾ ನಾವು ಯಾವುದೇ ಒಂದು ಐಟಮ್ ತೆಗೆದುಕೊಂಡ್ರು, ಒಂದು ಮಿಕ್ಸಿ ತಗೊಂಡ್ರು ನಾವು ಅದಕ್ಕೆ ಮೇಂಟೆನೆನ್ಸ್ ಇರುತ್ತೆ. ಹಾಗಾಗಿ ನಮ್ಮ ಬಾಡಿಗೆ ನಿರ್ದಿಷ್ಟವಾಗಿ ಈ ಪ್ರಾಣಾಯಾಮದ ಅಭ್ಯಾಸ ಏನ್ ಮಾಡ್ತಾ ಬಂದ್ರೆ ಡೆಫಿನೆಟ್ ಆಗಿ ಅದರ ಮೇಂಟೆನೆನ್ಸ್ ಪರ್ಫೆಕ್ಟ್ ಆಗುತ್ತೆ, ಈಸಿ ಫಂಕ್ಷನಿಂಗ್ ಆಗುತ್ತೆ. ನಮ್ಮ ನರ್ವಸ್ ಸಿಸ್ಟಮ್, ನಮ್ಮ ಒಂದು ವೇಗಸ್ ನರ್ವ್ ಅಂತಿದೆ, ಅದು ನಮ್ಮ ಒಂದು ರೆಸ್ಪಿರೇಷನ್ ಇದನ್ನ ಕಡಿಮೆ ಮಾಡುತ್ತೆ, ಎನರ್ಜಿ ಕನ್ಸರ್ವೇಷನ್ ಅನ್ನ ಜಾಸ್ತಿ ಮಾಡುತ್ತೆ. ನಮ್ಮ ಯಾವುದೋ ಎಮರ್ಜೆನ್ಸಿ ಇದಕ್ಕೆ ಇದನ್ನ ಎನರ್ಜಿನ ರಿಟೈನ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ನಮ್ಗೆ ಈ ಒಂದು ಎಂತ ಟಫ್ ಸಿಚುಯೇಷನ್ ಅಲ್ವೇ ನೀವು ಇಫ್ ಯು ಹ್ಯಾವ್ ದ ಲಾಂಗ್ 2-3 ಬ್ರೆತ್ಸ್, ಒಂದು 2-3 ಬಾರಿ ದೀರ್ಘ ಉಸಿರು ತಗೊಂಡ್ಬಿಟ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಯಾವುದೋ ಗೊಂದಲದಲ್ಲಿ ನಿಮ್ಗೆ ಯಾವುದೇ ಒಂದು ಸೊಲ್ಯೂಷನ್ ಸಿಗಲ್ಲ. ಬಟ್ ಇಫ್ ಇಟ್ ಈಸ್ ಇನ್ ದ ಕಾಮ್ ಮೈಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಮ್ಯಾಕ್ಸಿಮಮ್ ಸೊಲ್ಯೂಷನ್. ಹಾಗಾಗಿ ಈ ಒಂದು ನಮ್ಮ ಸಿಸ್ಟಮ್ಯಾಟಿಕ್ ಕಂಟ್ರೋಲ್ ಮಾಡ್ತೀವಲ್ಲ ಥ್ರೂ ದ ಪ್ರಾಕ್ಟೀಸ್ ಆಫ್ ಪ್ರಾಣಾಯಾಮ, ಅದರಿಂದ ನಮ್ಮ ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಮತ್ತೆ ಈ ಒಂದು ಫೈಬರ್ಸ್ ಇದೆಲ್ಲ ಆಕ್ಟಿವೇಟ್ ಆಗುತ್ತೆ. ನಮ್ಮ ಒಂದು ಏನು ಡಿಫ್ರೆಂಟ್ ನಮ್ಮ 8+1 9 ಸಿಸ್ಟಮ್ಸ್ ಅಂತ ಕರಿತೀವಿ. ಆ 9 ಸಿಸ್ಟಮ್ಸ್ ನಲ್ಲಿ ಕೋಆರ್ಡಿನೇಷನ್ ಬರುತ್ತೆ. ಆ ಕೋಆರ್ಡಿನೇಷನ್ ಬರ್ತಿದಾಗ ಏನಾಗುತ್ತೆ, ನಮ್ಗೆ ಅಕ್ಯುಮುಲೇಷನ್ ಆಫ್ ಟಾಕ್ಸಿನ್ಸ್ ಲೆಸ್ ಇನ್ ದ ಬಾಡಿ, ಲೆಸ್ ಇನ್ ದ ಮೈಂಡ್, ದೆನ್ ಆಟೋಮೆಟಿಕಲಿ ದ ಕ್ವಾಲಿಟಿ ಇಸ್ ಗೋಯಿಂಗ್ ಟು ಇನ್ಕ್ರೀಸ್. ಅದಕ್ಕೆ ಬೇರೆ ಬೇರೆ ಮೆಥಡಾಲಜಿ ಇದೆ ನಮ್ಮ ಪ್ರಾಣಾಯಾಮದಲ್ಲಿ. ಈಗ ಫಸ್ಟ್ ನಾವು ಒಂದು ಸಿಂಪಲ್ ಟೆಕ್ನಿಕ್ ಕಪಾಲಭಾತಿ ಅಂತ ಕರಿತೀವಿ. ಕಪಾಲಭಾತಿ ಇಟ್ ಇಸ್ ಎ ಕಂಟಿನ್ಯೂಸ್ ಎಕ್ಸ್ಪಲ್ಷನ್ ಆಫ್ ಬ್ರೆತ್. ಇದನ್ನ ಕ್ಲೆನ್ಸಿಂಗ್ ಪ್ರಾಸೆಸ್ ಅಂತ ಕರಿತೀವಿ. 1 ಮಿನಿಟ್ಗೆ 120 ಸ್ಟ್ರೋಕ್ಸ್ ವರೆಗೂ ಮಾಡಬಹುದು. ಅದ್ ಮಾಡೋದ್ರಿಂದ ನಿಮ್ಗೆ ರೆಸ್ಪಿರೇಟರಿ ಟ್ರ್ಯಾಕ್ ಕ್ಲಿಯರ್ ಆಗುತ್ತೆ. ನಮ್ಮಲ್ಲಿರುವಂತ ಆ ಒಂದು ಟಾಕ್ಸಿನ್ಸ್ ಆಚೆ ಹೋಗ್ತಿದ್ದಂಗೆ ಲಂಗ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಆ ಒಂದು ಇನಲೇಷನ್ ಎಕ್ಸಲೇಷನ್ ಪ್ರಾಸೆಸ್ ಈಸಿ ಆಗುತ್ತೆ. ನಮ್ಮ ಕುಂಡಲಿನಿ ಎನರ್ಜಿಯನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ಕಪಾಲಭಾತಿ ಒನ್ ಆಫ್ ದ ಬೆಸ್ಟ್ ಪ್ರಾಕ್ಟೀಸ್. ಹಾಗೇನೆ ಭಸ್ರಿಕಾ, ಇಟ್ ಇಸ್ ಅನ್ ಎನರ್ಜೈಸೇಷನ್ ಟೆಕ್ನಿಕ್ ಅಂತ ಕರಿತೀವಿ. ಇದೆರಡೂ ಕ್ರಿಯೆಯಾಗಿ ನಾವು ಬಳಸ್ತೀವಿ. ಈ ಕಪಾಲಭಾತಿ ಒಂದು
ಇದಿರುತ್ತೆ, ಅಂದ್ರೆ ಅದನ್ನ ಕಮ್ಸ್ ಅಂಡರ್ ಕ್ರಿಯಾ, ಷಟ್ಕ್ರಿಯಾದಲ್ಲಿ ಒಂದು. ಭಸ್ರಿಕಾ ಇಟ್ಸ್ ಕಮ್ಸ್ ಅಂಡರ್ ದ ಪ್ರಾಣಾಯಾಮ, ಬಟ್ ಬಿಕಾಸ್ ಆಫ್ ದ ಮೋಡ್ ಆಫ್ ಕ್ಲೆನ್ಸಿಂಗ್ ಇಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ದ ಕ್ಲೆನ್ಸಿಂಗ್ ಟೆಕ್ನಿಕ್. ಇದ್ರಲ್ಲಿ ನಾವು ಯಾವಾಗಲೂ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮುಂಚೆ ಟೈಮ್ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ವಿ ಆರ್ ಹ್ಯಾವಿಂಗ್ ದ ಲಿಮಿಟೆಡ್ ಎಕ್ಸ್ಪ್ಲನೇಷನ್. ಯಾವ್ದಾದ್ರು ನಿಮ್ಮ ಕ್ವಶನ್ಸ್ ಬಂದಾಗ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ನಾವು ಪ್ರಾಣಾಯಾಮ ಏನೇ ಮಾಡ್ಬೇಕಂದ್ರೂ ಅದಕ್ಕೆ ಒಂದು ಪ್ರಿಪ್ರೇಷನ್ ಇರಬೇಕು, ಒಂದು ಕಾನ್ಸೆಪ್ಟ್ ಇರಬೇಕು ನಿಮಗೆ. ಈಗ ನಾವು ಉಸಿರು ತಗೊಳ್ತೀವಿ, ಉಸಿರು ಬಿಡ್ತೀವಿ, ಬಟ್ ಎಷ್ಟು ಮಟ್ಟಿಗೆ ತಗೊಳ್ತೀವಿ, ಎಷ್ಟು ಮಟ್ಟಿಗೆ ಬಿಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೌ ಯು ಆರ್ ಬ್ರೀತಿಂಗ್, ಹೌ ಯು ಆರ್ ರಿಟೈನಿಂಗ್ ದ ಬ್ರೆತ್, ಅಂಡ್ ಹೌ ಯು ಆರ್ ಯುಟಿಲೈಸಿಂಗ್ ದಟ್ ಎನರ್ಜಿ, and how you are living. ಅದಕ್ಕೋಸ್ಕರ ಫಸ್ಟ್ ವಿ ಹ್ಯಾವ್ ಟು ಪ್ರಾಕ್ಟೀಸ್ ದ ಮೆಥಡಾಲಜಿ ಆಫ್ ಸೆಕ್ಷನಲ್ ಬ್ರೀತಿಂಗ್. ಅದಕ್ಕೆ ವಿಭಾಗೀಯ ಉಸಿರಾಟ ಅಂತ ಕರಿತೀವಿ. ಅಬ್ಡಮಿನಲ್ ಬ್ರೀತಿಂಗ್, ಥೊರಾಸಿಕ್ ಬ್ರೀತಿಂಗ್, ಕ್ಲಾವ್ ಬ್ರೀತಿಂಗ್. ಆ ಒಂದು ಉದರದ ಉಸಿರಾಟ, ಉರದ ಉಸಿರಾಟ ಮತ್ತು ಗ್ರೀವದ ಉಸಿರಾಟ ಅಂತ 3 ವಿಭಾಗ ಇದೆ. ಅದರ ಅಭ್ಯಾಸ ಮಾಡಿದ್ರೆ ನಮ್ಮ ಶ್ವಾಸಕೋಶದ 3 ಭಾಗಗಳು ಸರಿಯಾದ ಪ್ರಮಾಣದಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಟ್ ಹೆಲ್ಪ್ಸ್ ಟು ಯುಟಿಲೈಸ್ ದಟ್ ಲಂಗ್ ಕೆಪಾಸಿಟಿ ಇನ್ ಎ ಪ್ರಾಪರ್ ವೇ. ಹಾಗಾಗಿ ನಾವು ಮೊದಲು ಆ ಒಂದು ಅಬ್ಡಮಿನಲ್ ಬ್ರೀತಿಂಗ್, ಥೊರಾಸಿಕ್ ಬ್ರೀತಿಂಗ್, ಕ್ಲಾವಿಕ್ಯುಲರ್ ಬ್ರೀತಿಂಗ್ ನ ಇನಿಷಿಯಲ್ ಸ್ಟೇಜ್ ನಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕು. ದೆನ್ ಕಾಂಬಿನೇಷನ್ ಆಫ್ ದೀಸ್ 3 is called as full yogic breathing. ಆ ಫುಲ್ ಯೋಗಿಕ್ ಬ್ರೀತಿಂಗ್ ಬಂದಾಗ ವಿ ಆರ್ ಗೋಯಿಂಗ್ ಟು ಯುಟಿಲೈಸ್ ದ ಎಂಟೈರ್ ಲಂಗ್ ವಾಲ್ಯೂಮ್, ಸಂಪೂರ್ಣ ಶ್ವಾಸಕೋಶದ ಸಾಮರ್ಥ್ಯವನ್ನು ಬಳಸಿಕೊಳ್ಳುವಂತ ಸಾಮರ್ಥ್ಯ ಬರುತ್ತೆ. ಆ ಒಂದು ಯುಟಿಲಿಟಿ ಆಫ್ ದ ಎಂಟೈರ್ ಲಂಗ್ ವಾಲ್ಯೂಮ್ ಇದೆಲ್ಲ, ಅದನ್ನ ನೀವು ಯು ಹ್ಯಾವ್ ಟು ಯುಟಿಲೈಸ್ ಸೇಮ್ ಪ್ರಾಸೆಸ್ ಇನ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಣಾಯಾಮ. ಡಿಫ್ರೆಂಟ್ ಟೈಪ್ ಆಫ್ ಪ್ರಾಣಾಯಾಮ ಅಂದ್ರೆ ಯಾವಾಗ ಬರುತ್ತೆ? ನಮ್ಮಲ್ಲಿ ಚಂದ್ರಾನುಲೋಮ ಅಂತಿದೆ, ಸೂರ್ಯಾನುಲೋಮ ಇದೆ, ಚಂದ್ರಭೇದನ ಇದೆ, ಸೂರ್ಯಭೇದನ ಇದೆ, ನಾಡಿ ಶೋಧನ ಇದೆ, ಶೀತಲಿ, ಶೀತಕಾರಿ, ಸದಂತ ಇದೆ, ಅಕಾರ, ಉಕಾರ, ಮಕಾರ, ಓಂಕಾರ, ಉಜ್ಜಾಯಿ, ಭ್ರಾಮರಿ, ಇದೆಲ್ಲ ಡಿಫ್ರೆಂಟ್ ಪ್ರಾಸೆಸ್ ಆಫ್ ಪ್ರಾಣಾಯಾಮ ಇದೆ. ಇದನ್ನ ನೀವು ಕುಂಭಕ ಸಹಿತ ಮಾಡ್ಬೋದು, ಕುಂಭಕ ರಹಿತ ಮಾಡ್ಬೋದು, ಸಮವೃತ್ತಿ ಮಾಡ್ಬೋದು, ವಿಷಮವೃತ್ತಿ ಮಾಡ್ಬೋದು. ಆದರೆ ಯಾರಿಗೆ ಯಾವ್ದು ಎಸೆನ್ಷಿಯಲ್ ಇದೆ, ಯಾವ ಹಂತದಲ್ಲಿ ನೀವು ಪ್ರಾರಂಭ ಮಾಡ್ತಾ ಇದ್ದೀರಿ, ಯಾರ ಹತ್ರ ಡೈರೆಕ್ಷನ್ ತಗೊಳ್ತಾ ಇದ್ದೀರಿ, ಅದರ ಆಧಾರದ ಮೇಲೆ ನೀವು ಅದರ ಬೆನಿಫಿಟ್ ಅನ್ನ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಎಲ್ಲ ಪ್ರಾಣಾಯಾಮದ ಅಭ್ಯಾಸಗಳೇನಿದೆ ಡೆಫಿನೆಟ್ ಆಗಿ ನಿಮ್ಗೆ ಆ ಒಂದು ನಿಮ್ಮ ಒಂದು ಕ್ವಾಲಿಟಿ, ನಿಮ್ಮ ಜೀವನದ ಒಂದು ಕ್ವಾಲಿಟಿ ಹೆಂಗೆ ಇರುತ್ತೆ, ನೀವು ಸರಿಯಾದ ರೀತಿ ಯಾವುದೇ ತೊಂದರೆ ಇಲ್ಲದೆ ಆಲೋಚನೆ ಮಾಡೋ ರೀತಿ ಬಂದರೆ, ನೀವು ತೆಗೆದುಕೊಂಡಂತ ಆಹಾರನ ಸರಿಯಾದ ರೀತಿ ಜೀರ್ಣ ಮಾಡುವಂತ ಕ್ರಿಯೆ ಇದ್ರೆ, ನೀವು ಜೀರ್ಣ ಆದಂತದ್ದು ಸರಿಯಾದ ರೀತಿ ಅದು ದೇಹದ ಎಲ್ಲ ಅವಯವಗಳಿಗೆ ಅಂದ್ರೆ ಸೆಲ್ಯುಲಾರ್ ಲೆವೆಲ್ಗೆ ರೀಚ್ ಆದ್ರೆ, ಸರ್ಕ್ಯುಲೇಷನ್ ಸಿಸ್ಟಮ್ ಪ್ರಾಪರ್ ಆಗಿದ್ರೆ, ನಮ್ಮ ಒಂದು ಆಲೋಚನಾ ರೀತಿ ಮತ್ತು ಸಿಸ್ಟಮ್ಗೆ ಒಂದು ಲಿಂಕ್ ಕೊಡುವಂತ ನರ್ವಸ್ ಸಿಸ್ಟಮ್ ಪ್ರಾಪರ್ ಆಗಿ ಕೆಲಸ ಮಾಡ್ತಾ ಇದ್ರೆ, ನಮ್ಮ ಒಂದು ಎಕ್ಸ್ಕ್ರೇಟರಿ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ, ನಮ್ಮ ಒಂದು ಏನು ವಾಟ್ ವಿ ಕಾಲ್ ದ ವಂಶಾಭಿವೃದ್ಧಿ ಕಾರ್ಯಕ್ಕೋಸ್ಕರನೇ ನಮ್ಮ ಒಂದು ಸಿಸ್ಟಮೇ ಒಂದಿದೆ. ಆ ಒಂದು ಎಲ್ಲ ಸಿಸ್ಟಮ್ಗಳು ಸರಿಯಾದ ಅದರ ಕೆಲಸ ಮಾಡಬೇಕು ಅಂತಂದ್ರೆ ಡೆಫಿನೆಟ್ಲಿ ಇಟ್ ನೀಡ್ ದ ಪ್ರಾಪರ್ ಎನರ್ಜಿ ಆಸ್ ವೆಲ್ ಆಸ್ ದ ಪ್ರಾಪರ್ ಫುಡ್. ಹಾಗಾಗಿ ನಮ್ಮ ಜೀವನದಲ್ಲಿ ಸರಿಯಾದಂತ ಆಹಾರದ ಬಳಕೆ, ಹಿತವಾದ ಆಹಾರ, ಮಿತವಾದ ಆಹಾರ, ಅದ್ರ ಜೊತೆಗೆ ಈ ಒಂದು ದಿನನಿತ್ಯವಾದಂಥ ಕ್ರಮಬದ್ಧವಾದಂಥ ಪ್ರಾಣಾಯಾಮ ಅಭ್ಯಾಸ. ಅರ್ಥ ಆಯ್ತಲ್ಲ? ನಾವು ಉಸಿರಾಡ್ತಾ ಇರ್ತೀವಿ, ಪ್ರತಿ ಸೆಕೆಂಡ್ ಉಸಿರಾಡ್ತಾ ಇರ್ತೀವಿ, ಆದ್ರೆ ನಮ್ಮ ಫಿಸಿಕಲ್ ಆಕ್ಟಿವಿಟಿನೇ ಸರಿ ಇಲ್ಲ. ವಾತಾವರಣದಲ್ಲೇ ಆ ಒಂದು ಎಲ್ಲ ಬಿಕಾಸ್ ಆಫ್ ದ ಮಾಡರ್ನೈಸೇಷನ್ ಎಲ್ಲ ಪೊಲ್ಯೂಟೆಡ್ ಅಟ್ಮಾಸ್ಫಿಯರ್ ಇದೆ. ಹಾಗಾಗಿ ನಮ್ಮ ಸಿಸ್ಟಮ್ಗೆ ಬೇಕಾದಂತ ಏನು ಕ್ವಾಲಿಟೇಟಿವ್ ಎನರ್ಜಿ ಸಪ್ಲೈ ಆಗಲ್ಲ. ಹಾಗಾಗಿ ಪ್ರಾಣಾಯಾಮ ಇಟ್ ಈಸ್ ಮೋರ್ ಯೂಸ್ಫುಲ್ ಇನ್ ದ ಮಾಡರ್ನ್ ಲೈಫ್ ಸ್ಟೈಲ್. ಬಹಳಷ್ಟು ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಅದರಲ್ಲೂ ನಾಡಿ ಶೋಧನ ಪ್ರಾಣಾಯಾಮ ಒನ್ ಆಫ್ ದ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ, ಅದಕ್ಕೆ ಕಿಂಗ್ ಆಫ್ ಆಲ್ ದ ಪ್ರಾಣಾಯಾಮ ಅಂತ ಕರೀತಾರೆ. ಕೂಲಿಂಗ್ ಪ್ರಾಣಾಯಾಮ ನಿಮ್ಮ ಮನಸ್ಸನ್ನ ಮುದ ಮಾಡಲಿಕ್ಕೆ ಸಮ್ಮರ್ನಲ್ಲೇ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಟ್ರೆಸ್ನಲ್ಲಿ ತುಂಬಾ ಈ ಸ್ಟ್ರೆಸ್ನ ರಿಲೀಸ್ ಮಾಡಲಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಶೀತಲಿ, ಶೀತಕಾರಿ, ಸದಂತ ಪ್ರಾಣಾಯಾಮ ಅಂತ. ಹಾಗೆ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ರಾಕ್ಟೀಸ್ ಅಂದ್ರೆ ಭ್ರಾಮರಿ ಪ್ರಾಣಾಯಾಮ. ಆ ವೈಬ್ರೇಷನ್ಸ್ ಇದೆಯಲ್ಲ, ಹಮ್ಮಿಂಗ್ ನಾಯ್ಸ್, ಅದರಿಂದ ನಮಗೆ ವಂಡರ್ಫುಲ್ ಎನರ್ಜಿ ಬ್ರೈನ್ಗೆ ಸಿಗುತ್ತೆ. ಇದರಿಂದ ಸರಿಯಾದಂಥ ರೀತಿ, ಸರಿಯಾದ ದಿಕ್ಕಿನಲ್ಲೇ ಆಲೋಚನೆ ಮಾಡುವಂತ ಇದು ಅವಸ್ಥೆ ನಮಗೆ ಸಿಗುತ್ತೆ. ಹಾಗಾಗಿ ಆ ಒಂದೆಲ್ಲ ಕ್ವಾಲಿಟಿಗಳನ್ನ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಣಾಯಾಮ ಸರಿಯಾದ ರೀತಿ ನಾವು ಮಾಡ್ಬೋದು. ಈ ನಾದಾನುಸಂಧಾನದಲ್ಲಿ ಬರುವಂತ ಆಕಾರ ಪ್ರಾಣಾಯಾಮ, ಉಕಾರ ಪ್ರಾಣಾಯಾಮ, ಮಕಾರ ಪ್ರಾಣಾಯಾಮ, ಓಂಕಾರ ಪ್ರಾಣಾಯಾಮನ ಸರಿಯಾದಂಥ ಮುದ್ರೆಗಳನ್ನ ಬಳಸಿ ಮಾಡಿದ್ರೆ ತುಂಬಾ ಚೆನ್ನಾಗಿ ನಮ್ಮ ಒಂದು ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡುತ್ತೆ. ಯಾವಾಗ್ಲೂ ಈ ಒಂದು ನಮ್ಮ ದೇಹ ಏನಾಗುತ್ತೆ, ಪಂಚಮಹಾಭೂತಗಳಿಂದ ಮಾಡಬಹುದು. ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶ, 5 ತತ್ವಗಳಿಂದ ಮಾಡಲ್ಪಟ್ಟಿದೆ.
5 ತತ್ವಗಳ ಆಧಾರದ ಮೇಲೆನೆ ನಾವು ನಮ್ಮ ಆಹಾರ ಕ್ರಮಗಳನ್ನ ರೂಢಿಸ್ಕೊಳ್ಬೇಕು. ಈ ಒಂದು ಪ್ರಕೃತಿನಲ್ಲಿರುವಂತ ಎನರ್ಜಿಯನ್ನು ತಗೊಳ್ಬೇಕು. ಹಾಗಾಗ್ಲೇ ನಾವು ಗಿಡ ಮರಗಳ ಇರೋ ಕಡೆಗೆ ಹೋಗಿ ಹೆಚ್ಚು ನಮ್ಮ ಚಟುವಟಿಕೆಗಳನ್ನ ತೊಡಗಿಸ್ಕೊಳ್ಳುವಂತ ಅಭ್ಯಾಸಗಳನ್ನು ಮಾಡಬೇಕು. ಈ ಒಂದು ಪ್ರಾಣಾಯಾಮ ಅನ್ನುವಂತ ಈ ಒಂದು ಅಭ್ಯಾಸ ಈ ಒಂದು ಆಧುನಿಕ ಜೀವನದಲ್ಲಿ ನಿಮ್ಗೆ ಎಲ್ಲೂ ಏನು ಸಿಗಲಿಲ್ಲ ಅಂದ್ರೂ ನಿಮ್ಮ ಒಂದು ಕುಳಿತಂತ ಜಾಗದಲ್ಲಿ, ಆಫೀಸ್ನಲ್ಲಾಗ್ಬೋದು ಅಥವಾ ಮನೆಯಲ್ಲಾಗ್ಬೋದು, ಎಲ್ಲಿ ನಿಮಗೆ ಸಾಧ್ಯತೆ ಇದೆ ಅಲ್ಲೆಲ್ಲ ನೀವು ಸರಳವಾಗಿ ಯಾವುದೇ ಎಕ್ಸ್ಟ್ರಾ ಕಾಸ್ಟ್ ಇಲ್ಲ ಲೈನ್ ಎಲ್ಲ ಕಟ್ ಆಯ್ತಲ್ಲ ಸರ್. ಗಣೇಶ್ ಕುಮಾರ್ ಸರ್ ಡಿಸ್ಕನೆಕ್ಟ್ ಆಗಿದೆ ಅನ್ಸುತ್ತೆ. ಸರ್ ಡಿಸ್ಕನೆಕ್ಟ್ ಆಗಿದೆ ನೋಡಿ. ಹೌದು, ಸ್ವಲ್ಪ ಮಧ್ಯ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು. ನೆಟ್ವರ್ಕ್ ಇಶ್ಯೂಸ್ ಇದೆ ಅನ್ಸುತ್ತೆ. ಒಂದ್ ನಿಮಿಷ ಬರ್ಲಿ ಅವರು. ಕಾಲ್ ಇದ್ರೆ ಕಾಲ್ ಮಾಡ್ಬೋದಾ? ಇನ್ನೊಂದು ನಂಬರ್ ಇನ್ನೊಂದಿದೆ ಅನ್ಸುತ್ತೆ, ಆಲ್ಟರ್ನೇಟ್ ನಂಬರ್. ಕಾಲ್ ಮಾಡ್ತಾರೆ. ರೆಡಿ ಇಟ್ಕೊಂಡಿದ್ದೇನೆ, ಡೋಂಟ್ ವರಿ. ಈ ಸಮಸ್ಯೆಗೋಸ್ಕರ ಒಂದು ಪುಸ್ತಕದಲ್ಲಿ ರಿಸರ್ವ್ ಇಟ್ಕೊಂಡಿದ್ದೆ. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತದೆ ಸರ್. ಎಸ್. ಈ ಒಂದು ಈ ಎಂಟೈರ್ ಪ್ರಾಕ್ಟೀಸ್ ಆಫ್ ಪ್ರಾಣಾಯಾಮ ಇದೆಯಲ್ಲ, ಈ ಪ್ರಾಣಾಯಾಮ ನಮ್ಮ ಒಂದು ಸಿಸ್ಟಮ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಅದರ ಒಂದು ಸ್ಪ್ಯಾನ್ ಅನ್ನ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಮಾಡುತ್ತೆ. ಯಾವಾಗ ನಮ್ಗೆ ಸಿಸ್ಟಮ್ ನಲ್ಲಿ ಇದಿಲ್ಲ, ಏನೋ ವಾಟ್ ಯು ಕಾಲ್ ದ ಡಿಸಾರ್ಡರ್ಸ್ ಕಮ್ಮಿ ಆಗುತ್ತೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಅದರಿಂದ ನಮ್ಗೆ ಕ್ವಾಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಪುಟ ಸೆಟ್ ಮಾಡಪ್ಪ ಒಂಚೂರು. ಹಾಗಾಗಿ ಇಲ್ಲಿ ನಮ್ಗೆ ಯಾವುದೇ ಕಾರಣಕ್ಕೆ ಈ ಒಂದು ಪ್ರಾಣಾಯಾಮದ ಅಭ್ಯಾಸವನ್ನ ದಿನನಿತ್ಯ ಬಿಡದೆ ನಾವು ಒಂದು ಸರಳವಾದಂತ ಅಭ್ಯಾಸ ಕ್ರಮಗಳನ್ನ ಇಟ್ಕೊಳ್ಬೇಕು. ಜೆಂಟಲ್ ಇನಲೇಷನ್ ವಿತ್ ಅವೇರ್ನೆಸ್. ಈ ಒಂದು ಪ್ರಾಣಾಯಾಮದಲ್ಲಿ ಬರುವಂತ ಅಭ್ಯಾಸ ಏನಿದೆ, ರಭಸವಾಗಿ ಯಾವುದೂ ಮಾಡಬಾರ್ದು. ನೋ ನೀಡ್ ಆಫ್ ಫೋರ್ಸ್. ಯಾವುದೇ ಕಾರಣಕ್ಕೆ ಫೋರ್ಸ್ ಅನ್ನ ಯೂಸ್ ಮಾಡಬಾರ್ದು. ಯು ಹ್ಯಾವ್ ಟು ಯೂಸ್ ಎನಿ ಮೆಡಿಟೇಟಿವ್ ಪಾಸ್ಚರ್. ಯಾವ್ದಾದ್ರು ಒಂದು ಧ್ಯಾನಾತ್ಮಕ ಭಂಗಿಗಳಲ್ಲಿ ಕೂತ್ಕೊಳ್ಳಿ. ತುಂಬಾ ತಣ್ಣಗಿದ್ಯಾ, ಯು ಹ್ಯಾವ್ ಟು ಯೂಸ್ ಸಮ್ ಕವರಿಂಗ್ ಯುವರ್ ಬಾಡಿ. ನೀವು ಒಂದು ಶಾಲ್ ಅನ್ನ ಅಥವಾ ಇನ್ನೇನಾದ್ರು ಬಳಸಿ ನೀವು ನಿಮ್ಮ ಒಂದು ದೇಹನ ವಾರ್ಮ್ ಆಗಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇಫ್ ಯು ವಾಂಟ್ ಎನಿ ಸಪೋರ್ಟ್, ಚೇರ್ ಸಪೋರ್ಟ್, ವಾಲ್ ಸಪೋರ್ಟ್ ಏನೋ ಬೇಕಾ, ಯು ಕ್ಯಾನ್. ಅದಕ್ಕೇನೋ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದ್ರೆ ದ ಪ್ರಾಪರ್ ರೆಗ್ಯುಲರ್ ಪ್ರಾಕ್ಟೀಸ್, ದಿನನಿತ್ಯ ನಿಮ್ಗೆ ಆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ದ ಸೇಮ್ place you have to practice, then you are going to get more what you call the calmness in the mind. Automatically you are getting the involvement, focusing ability is going to increase. ಹಾಗಾಗಿ ಈ ಒಂದು ಪ್ರಾಣಾಯಾಮ ಅನ್ನುವಂಥದ್ದು ನಮ್ಮ ಒಂದು ಅಷ್ಟಾಂಗ ಯೋಗದ 4ನೇ ಹಂತ ಏನಿದೆ, ಇದು ಮುಂದಿನ ಏನು ಅಭ್ಯಾಸ ಇದೆ ಅಂತರಂಗ ಯೋಗ ಅಂತ ಏನ್ ಕರಿತೀವಿ, ಧಾರಣ, ಧ್ಯಾನ, ಸಮಾಧಿ, ಅದಕ್ಕೆ ಪೂರಕವಾದಂತ ಅಭ್ಯಾಸ. ಹಾಗಾಗಿ ಒಮ್ಮೆ ನೀವು ಈ ಒಂದು ಪ್ರಾಣಾಯಾಮದ ಅಭ್ಯಾಸದಿಂದ ಮನಸ್ಸನ್ನ ನಮ್ಮ ಏನು ಪಂಚೇಂದ್ರಿಯಗಳೇನಿದೆ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅದರಲ್ಲಿ ಈ ಜ್ಞಾನೇಂದ್ರಿಯಗಳನ್ನ ಒಳಮುಖ ಮಾಡ್ಕೊಳ್ಳುವಂತ ಸಾಮರ್ಥ್ಯವನ್ನ ಈ ಪ್ರಾಣಾಯಾಮದ ಅಭ್ಯಾಸದಿಂದ ವೃದ್ಧಿ ಮಾಡ್ಕೊಳ್ಬಹುದು. ತನ್ಮೂಲಕ ನಾವು ಮನಸ್ಸನ್ನ ಏಕೀಕರಿಸ್ಕೊಳ್ಳಬಹುದು. ಅಂದರೆ ಧಾರಣ ಇಸ್ ನಥಿಂಗ್ ಬಟ್ ದ ಫೋಕಸಿಂಗ್ ಆಫ್ ಅವರ್ ಅಟೆನ್ಷನ್ ಆನ್ ಎನಿ ಒನ್ ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್ ಕಂಟಿನ್ಯೂಸ್ಲಿ ವಿತ್ ಎಫರ್ಟ್. ನಮ್ಮ ಪ್ರಯತ್ನ ಪೂರ್ವಕವಾದಂತ ಒಂದು ಅಭ್ಯಾಸ ಕ್ರಮ ಏನಿದೆ, ಆ ಒಂದು ಯಾವುದೋ ಒಂದು ವಿಚಾರದ ಮೇಲೆ, ವಿಷಯದ ಮೇಲೆ ಫೋಕಸ್ ಮಾಡುವಂತ ಒಂದು ಇದು, ಅದು ಈ ಒಂದು ಪ್ರಾಣಾಯಾಮದಲ್ಲಿ ಇನ್ಕ್ರೀಸ್ ಆಗುತ್ತೆ. ಅದನ್ನ ಧಾರಣ ಅಂತ ಕರಿತೀವಿ. ಯಾವಾಗ ಧಾರಣದ ಒಂದು ಸ್ಥಿತಿ ಬರುತ್ತೆ, ಆಟೋಮೆಟಿಕ್ ಆಗಿ ಅದರ ನಿರಂತರವಾದಂತ ಅಭ್ಯಾಸ ಇಟ್ ಲೀಡ್ಸ್ ಟು ದ ಮೆಡಿಟೇಷನ್, ವಾಟ್ ಯು ಕಾಲ್ ದ ಧ್ಯಾನ. Uninterrupted flow of a thought on a subject or object is called as meditation. ಆ ಧ್ಯಾನದ ಇದೆಯಲ್ಲ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ಈ ಪ್ರಾಣಾಯಾಮದ ಅಭ್ಯಾಸ ಇರುತ್ತೆ. ಆಗ ಆ ಒಂದು ಕ್ವಾಲಿಟಿ ಇದ್ರೆ ಮಾತ್ರ ನಿಮಗೆ ಆ ಒಂದು ಮಾನಸಿಕವಾಗಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳುವಂತ ಸ್ಥಿತಿಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಾಣಾಯಾಮ ಅನ್ನುವಂಥದ್ದು ನಮ್ಗೆ ಬಹಳ ಅಗತ್ಯವಾಗಿ ಬೇಕಾದಂತ ಒಂದು ಪ್ರಾಕ್ಟೀಸ್. ಓಕೆ, ಇನ್ನು ಈ ಒಂದು ಪ್ರಾಣಾಯಾಮನ ನಾವು ಅಭ್ಯಾಸ ಮಾಡುವ ಜೊತೆನಲ್ಲೇ ಈ ಪ್ರಾಣಾಯಾಮ ಮಾಡುವಂತ ಅಭ್ಯಾಸದ ಜೊತೆಲೇನೆ ಸರಿಯಾದಂತ ಗುರುಗಳ ಒಂದು ಸಹಾಯದಿಂದ ಈ ಒಂದು ಕುಂಭಕ ಸಹಿತ ಅಭ್ಯಾಸ ಅಂದ್ರೆ ಬಂಧಗಳನ್ನ ಬಳಸ್ಬೋದು. ಬಂಧಗಳು ಅಂತಂದ್ರೆ ಮೂಲಬಂಧ, ಉಡ್ಯಾನ ಬಂಧ, ಜಾಲಂಧರ ಬಂಧ ಅಂತ 3 ರೀತಿಯ ಮಸ್ಕ್ಯುಲರ್ ಲಾಕ್ಸ್ ಇದೆ ನಮ್ಮಲ್ಲಿ. ಆ 3 ರೀತಿಯ ಬಂಧಗಳನ್ನ ಬಳಸ್ಕೊಂಡ್ರೆ ನಮ್ಮಲ್ಲಿರುವಂತ ನವದ್ವಾರಗಳು ಅಂತ ಕರಿತೀವಿ, 9 ಗೇಟ್ಸ್ ಆಫ್ ದ ಬಾಡಿ. ಆ 9 ಗೇಟ್ಸ್ ಗಳನ್ನ ಸರಿಯಾದ ರೀತಿ ನಿಯಂತ್ರಿಸಿ ಆ ಒಂದು ಎನರ್ಜಿ ಫ್ಲೋ ಒಂದು ಸರಿಯಾದ ಸ್ಥಳದಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ.
ಓಕೆ, ಮತ್ತೆ ರೀಕನೆಕ್ಟ್ ಆಗ್ತಾ ಇದ್ದೀನಿ. ಕಾಣ್ತಾ ಇದ್ದೀನಿ ಈಗ? ಕಾಣ್ತಾ ಇದೆ. ನೀವು ಕಾಣ್ತಾ ಇದ್ದೀರಿ, ನಿಮ್ಮ ಸ್ಲೈಡ್ ಕಾಣ್ತಾ ಇದೆ, ಯೋಚನೆ ಇಲ್ಲ. ನಿಮ್ಮ ಸ್ವಲ್ಪ ನೀವು ಕೂತ್ಕೊಳ್ಳೋ ಭಂಗಿನ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಕಾಣ್ತಾ ಇದೆಯಲ್ಲ ಸರ್? ಕಾಣ್ತಾ ಇದೆ. ನೀವು ಸ್ವಲ್ಪ ಕ್ರಾಸ್ ಆಗಿ ಕಾಣ್ತಾ ಇದ್ದೀರಿ. ಹಾ, ಸರಿ ಹೋಯ್ತು. ಈಗ ಕಾಣ್ತಾ ಇದೆ ನೋಡಿ ಸರ್? ಹಾ, ಕಾಣ್ತಾ ಇದೆ ಸರ್, ಕಾಣ್ತಾ ಇದೆ. ನೀವು ಕಾಣ್ತಾ ಇಲ್ಲ, ನಿಮ್ ಸ್ಲೈಡ್ ಕಾಣ್ತಾ ಇದೆ. ನೀವು ಮೋಸ್ಟ್ಲಿ ವಿಡಿಯೋ ಆಫ್ ಮಾಡಿದಿರಿ ಅಂತ ಕಾಣುತ್ತೆ, ಸೌರಭ ಇದರಿಂದ. ಸೌರಭ ಇನ್ನೊಂದು ಗೆಸ್ಟ್ ಸ್ಪೀಕರ್ ಅಂತ ಕೊಟ್ಟಿದ್ದಿಲ್ಲ, ಸ್ಕ್ರೀನ್ ಕಾಣ್ತಾ ಇದೆ. ಸ್ಕ್ರೀನ್ ಕಾಣ್ತಾ ಇದೆ, ನಾನು ಸ್ಕ್ರೀನ್ ಕಾಣ್ತಾ ಇದೆ. ನೀವು ಕಾಣ್ತಾ ಇಲ್ಲ ಸರ್. ಸರಿ, ಸ್ಕ್ರೀನ್ ಕಾಣ್ತಾ ಇದೆ. ಓಕೆ, ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ. ಈಗ ಈ ಒಂದು ಅಭ್ಯಾಸ ಕ್ರಮ ಏನಿದೆ, ಇದ್ರ ಜೊತೆಗೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೆ ಅಂತಂದ್ರೆ, ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಕ್ರಮಗಳನ್ನ ಬಂಧ ಸಹಿತ ಮಾಡಿದ್ರೆ ದಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಮೋರ್ ಎನರ್ಜಿ. ಯಾಕೆ ಅಂತಂದ್ರೆ ಈ ಒಂದು ಬಂಧಗಳಿಂದ ಎನರ್ಜಿ ವೇಸ್ಟ್ ಆಗೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಪೂರ್ವಿಕರು ಈ ಒಂದು ವಿಶಿಷ್ಟವಾದಂತ ಅಭ್ಯಾಸ ಕ್ರಮವನ್ನ ಕಂಡಿಟ್ಕೊಂಡಿದ್ರು. ದಟ್ ವಿ ಕಾಲ್ಡ್ ಎಸ್ ಎ ಕುಂಭಕ ಸಹಿತ ಪ್ರಾಣಾಯಾಮ. ಹಾಗಾಗಿ ನವದ್ವಾರಗಳನ್ನ ನಾವು ಸರಿಯಾದ ರೀತಿ ನಿಯಂತ್ರಣ ಮಾಡಲಿಕ್ಕೆ ಈ ತ್ರಿಬಂಧಗಳು, ಮೂಲಬಂಧ ಆನಸ್ ಲಾಕು, ಉದ್ಯಾನ ಬಂಧ ನ್ಯಾವೆಲ್ ಲಾಕು, ಜಾಲಂಧರ ಬಂಧ ಚೀನ್ ಲಾಕು, ಇದನ್ನ ಮೂರನ್ನ ಸರಿಯಾದ ಕ್ರಮದಲ್ಲಿ ಬಳಸಿ ನಾವು ಈ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಒಂದು ಏನು ಫಿಸಿಕಲ್ ಫಿಟ್ನೆಸ್, ವಾಟಿ ಕಳೆದ ದೈಹಿಕ ಸಾಮರ್ಥ್ಯ ವೃದ್ಧಿ ಆಗುತ್ತೆ. ನಿಮ್ಮ ಒಂದು ಏನು ಮಾನಸಿಕ ಸಾಮರ್ಥ್ಯ, ಮನಸ್ಸನ್ನ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ನಿಮ್ಮ ಒಂದು ಭಾವನಾತ್ಮಕ ಅಂಶಗಳು ವೃದ್ಧಿ ಆಗುತ್ತೆ. ನಿಮ್ಮ ಒಂದು ಸಾಮಾಜಿಕ ಸ್ವಾಸ್ಥ್ಯ ಜಾಸ್ತಿ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ಈ ಒಂದು ಆಧ್ಯಾತ್ಮಿಕ ಅಥವಾ ಸ್ವಾಸ್ಥ್ಯ ಹೆಲ್ತ್ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಾಣಾಯಾಮ ಖಂಡಿತವಾಗ್ಲೂ ನಿಮ್ಮ ಒಂದು ಜೀವನದ ಗುಣಮಟ್ಟವನ್ನ ಜಾಸ್ತಿ ಮಾಡುತ್ತೆ. ಯಾವಾಗ ಗುಣಮಟ್ಟ ಜಾಸ್ತಿ ಆಗುತ್ತೆ, ನಮ್ಮ ಕಾಯಿಲೆಗಳು ಮತ್ತೆ ನಮ್ಮ ತೊಂದರೆಗಳು ಕಡಿಮೆ ಆಗುತ್ತೆ. ಆ ಒಂದು ನಮ್ಮ ಅವಯವಗಳ ಒಂದು ಜೀವಿತದ ಅವಧಿ ಜಾಸ್ತಿ ಆಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಒಂದು ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ, ಅಂದ್ರೆ ನಾವು ಬದುಕುವ ಅವಧಿ ಜಾಸ್ತಿ ಆಗುತ್ತೆ. ಒಂದು ಸಿಂಪಲ್ ಫಾರ್ಮುಲಾ ಅಂತ, ನಾವು ಎವ್ರಿ ಸೆಕೆಂಡ್ ವಿ ಆರ್ ಬ್ರೀತಿಂಗ್ 14 to 16 times. ಅವರೇಜ್ 15 ಟೈಮ್ಸ್ ಅಂತಂದ್ರೆ ನಾವು ಸರಿಯಾದ ರೀತಿ 15 ಟೈಮ್ಸ್ ನಾವು ಒಂದು ನಿಮಿಷಕ್ಕೆ ಉಸಿರಾಡುವಂತ ಸಾಮರ್ಥ್ಯ ವೃದ್ಧಿ ಮಾಡ್ಕೊಂಡ್ರೆ 120 ವರ್ಷ ನಾವು ಬದುಕಬೇಕು. ಅರ್ಥ ಆಯ್ತಲ್ಲ? ಬರೀ ಒನ್ ಆಫ್ ದ ಸಿಂಪ್ಲೆಸ್ಟ್ ಫಾರ್ಮುಲಾ ಅದೆಲ್ಲ. ನಾವು ಯಾರು 120 ವರ್ಷ ಬದುಕ್ತಾ ಇದ್ದೀವಿ? ಬದುಕುದೇ 60 ವರ್ಷ ಅಂತಂದ್ರೆ ಅದರಲ್ಲಿ 108 ಕಾಯಿಲೆಗಳಿಂದ ನಾವು ಬದುಕ್ತೀವಿ. ಹಾಗಾಗಿ ಪ್ರಾಣಾಯಾಮ ಅಕಸ್ಮಾತ್ ನಿಮ್ಮ ಒಂದು ಕ್ವಾಲಿಟಿ ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಹ್ಯಾಪಿನೆಸ್, ಆ ಒಂದು ಮನಸ್ಸಿನ ಸ್ವಾಸ್ಥ್ಯನ ಜಾಸ್ತಿ ಮಾಡುತ್ತೆ. ಆ ಒಂದು ವಾಟ್ ವಿ ಕಾಲ್ ದ ಎಂಜಾಯ್ಮೆಂಟ್ ಇನ್ ದ ಲೈಫ್ ವಿತ್ ಎವ್ರಿಥಿಂಗ್. ನಾವು ಏನೇ ಕೆಲಸ ಮಾಡೋದು, ಒಂದು ಪೂಜೆ ಮಾಡ್ಬೇಕಾದ್ರೆ ನಾವು ಎಂಜಾಯ್ ಮಾಡ್ತಾ ಮಾಡ್ಬೇಕು, ಒಂದು ನಾವು ಆಫೀಸ್ ವರ್ಕ್ ಮಾಡ್ತಾರೋ ಎಂಜಾಯ್ ಮಾಡ್ತಾ ಮಾಡ್ಬೇಕು. ಹಾಗಾಗಿ ಆ ಒಂದು ಮನಸ್ಥಿತಿಗೆ ಪ್ರಾಣಾಯಾಮದ ಅಭ್ಯಾಸ ತುಂಬಾ ಅನುಕೂಲ ಆಗುತ್ತೆ. ಇದ್ರ ಮೂಲಕ ನಮ್ಮ ಒಂದು ಯಾವುದೇ ಒಂದು ಸಮಸ್ಯೆಗಳನ್ನ ಕಡಿಮೆ ಮಾಡ್ತೀವಿ. ಈಗೆಲ್ಲ ನಾವು ಪ್ರತಿಯೊಂದಕ್ಕೂ ಏನ್ ಹೇಳ್ತೀವಿ? ಸ್ಟ್ರೆಸ್ ಅಂತ ಹೇಳ್ತೀವಿ. ಸ್ಟ್ರೆಸ್ ಅಂತಂದ್ರೆ ಏನಾಗುತ್ತೆ? ದಟ್ ಇಸ್ ಅಕ್ಯುಮುಲೇಷನ್ ಆಫ್ ಡಿಫರೆಂಟ್ ಅನ್ವಾಂಟೆಡ್ ಥಿಂಗ್ಸ್. ನಾವು ಯಾವಾಗ್ಲೂ ಪ್ರತಿಯೊಂದನ್ನು ಬಂದದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಮಾಡುವಂತ ಮನಸ್ಥಿತಿ ಬಂದ್ಬಿಟ್ರೆ ಆಗ ಸ್ಟ್ರೆಸ್ ಲೆವೆಲ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಹಾಗಾಗಿ ಕ್ಲಿಷ್ಟಕರ ಸನ್ನಿವೇಶದಲ್ಲೂ ಸುಲಭವಾಗಿ ಜೀವನವನ್ನು ಮಾಡುವಂತ ಕಲೆ ಏನಿದೆ ಅದು ಪ್ರಾಣಾಯಾಮದಿಂದ ಬರುತ್ತೆ. ತನ್ಮೂಲಕ ನಿಮ್ಮ ಒಂದು ಜೀವಿತದ ಅವಧಿನೂ ಜಾಸ್ತಿ ಮಾಡ್ಕೊಳ್ಬಹುದು. ಅದರಿಂದ ನಮ್ಗೆ ಸ್ವಸ್ಥ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಬಲಿಷ್ಠ ಭಾರತವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರಾಣಾಯಾಮ ಅನ್ನುವಂಥದ್ದು ಯೋಗದ ಬರೀ ಒಂದು 4ನೇ ಪ್ರಮುಖವಾದಂತ ಹಂತ. ಇದು ಒಂದೇ ಅಭ್ಯಾಸದಿಂದ ನಮ್ಗೆ ಇಷ್ಟೆಲ್ಲ ಪ್ರಯೋಜನ ಇದೆ ಅಂತಂದ್ರೆ ಇನ್ನು ಹೋಲ್ಸಮ್ ನಾವು ಯಮ ನಿಯಮಗಳನ್ನ, ಆಸನಗಳನ್ನ ಸರಿಯಾದ ರೀತಿ ಈ ಒಂದು ಧ್ಯಾನವನ್ನ ಅಭ್ಯಾಸ ಮಾಡ್ತಾ ಬಂದ್ರೆ, ಕ್ರಿಯೆಗಳನ್ನ ಅಭ್ಯಾಸ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ವೈದ್ಯರಿಂದ ದೂರ ಇರ್ಬೋದು. ಡೆಫಿನೆಟ್ಲಿ ವಿ ಆರ್ ಹ್ಯಾವಿಂಗ್ ದ ವೆರಿ ಹ್ಯಾಪಿ ಲೈಫ್ ಇನ್ ದ ಡೇ ಟು ಡೇ ಥಿಂಗ್ಸ್. ಓಕೆ, ಇಷ್ಟನ್ನ ಹೇಳ್ತಾ ನಾನು ಈ ಒಂದು ಪ್ರಾಣಾಯಾಮ ಅನ್ನುವಂತ ಒಂದು ವಿಶಿಷ್ಟವಾದಂತ ಯೋಗಿಕ ಅಭ್ಯಾಸ ಏನಿದೆ ಈ ಅಭ್ಯಾಸವನ್ನ ಪ್ರತಿಯೊಬ್ರು ಮಾಡಿ
ಅದಕ್ಕೆ ಹೆಚ್ಚು ಸಮಯನೂ ಬೇಕಾಗಲ್ಲ, ಯಾವುದೇ ಇನ್ಸ್ಟ್ರೂಮೆಂಟ್ಸ್ಗಳು ಬೇಕಾಗಲ್ಲ. ಹಾಗಾಗಿ ನಿಮ್ಮ ಹತ್ರ ಇರುವಂತ ಯಾರೇ ಯೋಗದ ಒಂದು ಎಕ್ಸ್ಪರ್ಟೈಸ್ ಪರ್ಸನ್ಸ್ ಇರ್ತಾರೆ, ಅವರ ಒಂದು ಸಲಹೆ ಪಡೆದು ದಯವಿಟ್ಟು ಅಭ್ಯಾಸ ಮಾಡಿ.